ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಮಾರ್ನಿಂಗಿಂದನೇ ವೀಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನಾವು ಇವತ್ತು ಎಲ್ಲಿದ್ದೀವಿ ಅಂದರೆ ಬ್ಯಾಂಗ್ಳೂರು ಬಂದಿದ್ದೀವಿ. ನೋಡಿ ಕ್ಲಿಪ್ಪ. ನಾನು ಮತ್ತು ಡಿಂಪು, ನಮ್ಮ ಹಸ್ಬೆಂಡ್ ಮೂವರು ಬಂದಿದ್ದೀವಿ. ಅವ್ರು ಈಚೆ ಇದ್ದಾರೆ. ಏನಕ್ಕೆ ಅಂದರೆ ಇವತ್ತು ಡಿಂಪು ಫೋಟೋಶೂಟ್ ಇದೆ ಬೆಂಗಳೂರಲ್ಲಿ. ನಾವು ಫಸ್ಟೇ ಕಸ್ಟಮೈಸ್ ಮಾಡಿದ್ವಿ, ಈ ಥರ ಬೇಕು ಅಂತ. ಎಲ್ಲಿ ಮಾಡಿಸ್ತಾ ಇದ್ವಿ, ಏನು ಯಾವ ಏರಿಯಾ ಅಂತ ಎಲ್ಲ ತೋರಿಸ್ತೀನಿ ಮುಂದೆ ಹೋಗ್ತಾ ವೀಡಿಯೋದಲ್ಲಿ. ಅವ್ರು ಲೊಕೇಶನ್ ಶೇರ್ ಮಾಡಿದ್ದಾರೆ. 12 ಅಷ್ಟರಲ್ಲಿ ರೀಚ್ ಆಗೋಕೆ ಹೇಳಿದ್ದಾರೆ. ಅಷ್ಟರಲ್ಲಿ ಹೋಗಬೇಕು. ಇವಾಗ ಎದ್ದಿದ್ದೀವಿ, ಫ್ರೆಶಪ್ ಆಗಬೇಕು, ಇನ್ನೂ ಆಗಿಲ್ಲ. ಎಲ್ಲಿ ಮಾಡಿಸ್ತೀವಿ ಅಂತ ತೋರಿಸ್ತೀನಿ ಮುಂದೆ ಹೋಗ್ತಾ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡೆ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಈಗ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡ್ತಾ ಇದ್ದರೆ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೋಡ್ತಿದ್ರೆ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಓಕೆ ಗೈಸ್, ಮುಂದೆ ಹೋಗ್ತಾ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಇನ್ನೂ ಫ್ರೆಶಪ್ ಆಗಿಲ್ಲ. ಫ್ರೆಶಪ್ ಆಗಿಬಿಟ್ಟು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಹಂಗೆ ನೋಡ್ತಾ ಇರಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಇವಾಗ ಹೋಗ್ತಾ ಇದ್ದೀವಿ. ಲೊಕೇಶನ್ ಮಾಡಿದ್ದಾರೆ, ಅಲ್ಲಿ ಹೋಗ್ಬಿಟ್ಟು ತೋರಿಸ್ತೀವಿ ಯಾವ ಲೊಕೇಶನ್ ಅಂತ. ನೋಡಿ ಗೈಸ್, ನಾವಿಲ್ಲೇ ಪದ್ಮನಾಭನಗರ್ ಅಂತ ಆಲ್ಮೋಸ್ಟ್ ರೀಲ್ಸಲ್ಲೆಲ್ಲ ಇದೆ, ನೋಡಿರ್ತೀರ ಅಂದ್ಕೊತೀನಿ. ಈ ಏರಿಯಾಗೆ ಬಂದಿರೋದು ಬೇಬಿ ಫೋಟೋಶೂಟ್ ಮಾಡ್ಸೋಕ್ಕೆ. ಇವಾಗ 4th ಫ್ಲೋರಲ್ಲಿ ಹೋಗಬೇಕು. ವಿಡಿಯೋ ಕ್ಯಾಪ್ಚರ್ ಮಾಡ್ತೀನಿ. ನನ್ನ ಮಗಳಿಗೆ 5 ಥೀಮಲ್ಲಿ ಹೇಳಿದ್ದೀನಿ. ನೋಡೋಣ ಅವಳು ಯಾವ ಥರ ತೆಗ್ಸ್ಕೊತಾಳೆ ಏನು ಅಂತ. ಹಾಂ, ಚೆನ್ನಾಗಿದೆ. ಅಯ್ಯಪ್ಪ, 4ನೇ ಫ್ಲೋರ್ ಹತ್ತಷ್ಟಲ್ಲಿ ನೋಡಿ. ನಾವು ಇವಾಗ ಮೇಲ್ಗಡೆ ಬಂದ್ವಿ. ಅವರೇ ಬಟ್ಟೆನೂ ಕೂಡ ಕೊಡ್ತೀನಿ ಅಂತ ಹೇಳಿದ್ರು. ಸೊ ಹಾಕೋಣ ಅಂತ ಹೇಳ್ಬಿಟ್ಟು ಡಿಂಪುಗೆ ಬಟ್ಟೆ ಹಾಕ್ತಾಯಿದ್ವಿ. ಅವಳಂತೂ ತುಂಬ ಆಟ ಮಾಡ್ತಾಳೆ ಅಂತ ಅಂದ್ಕೊಂಡಿದ್ದೆ, ಹಂಗೆ ಮಾಡ್ತಾಯಿದ್ಲು. ಮುಂದೆ ನೋಡಿ ವಿಡಿಯೋ ನೀವೇ ಗೊತ್ತಾಗುತ್ತೆ. ಗೈಸ್, ಫಸ್ಟ್ನೇ ಥೀಮ್ ಇದು. ಈ ಥರ ಫಸ್ಟ್ನೇ ಥೀಮ್ ಇದು. ಆಲ್ಮೋಸ್ಟ್ ಒಂದು 5 ಥೀಮಲ್ಲಿ ರೆಡಿ ಮಾಡಿದ್ದಾರೆ ಅವರು. ನೋಡಿ, ನಾನು ಲಾಸ್ಟಲ್ಲಿ ಫೋಟೋಸ್ ಅಪ್ಲೋಡ್ ಮಾಡಿರ್ತೀನಿ, ನೀವು ನೋಡ್ಬೋದು. ಲಾಸ್ಟಲ್ಲಿ ಫೋಟೋಸ್ ಯಾವ ಥರ ಬರುತ್ತೆ ಅಂತ ನೋಡೋಣ ಗೈಸ್. ಲಾಸ್ಟಲ್ಲಿ ಫೋಟೋಸ್ ಎಲ್ಲ ಅಪ್ಲೋಡ್ ಮಾಡಿರ್ತೀನಿ. ಫೋಟೋಸ್ಗೆ ಅವ್ರದ್ದೇ ಬಟ್ಟೆ ಪ್ರೊವೈಡ್ ಮಾಡ್ತಾರೆ, ಅವರೇ ಕೊಡ್ತಾರೆ. 1-2 ಥೀಮ್ಗೆ ಮಾತ್ರ ನಾವೇ ಬಟ್ಟೆ ಕೊಡಬೇಕು ಅನಿಸುತ್ತೆ. ಒಂದು ಏರ್ ಬ್ಯಾಂಡು, ಟೋಪಿ, ಶೂಸ್ ಏನೂ ಹಾಕ್ಸ್ಕೊತಾ ಇರಲಿಲ್ಲ. ತುಂಬಾ ಕಷ್ಟ ಕೊಡ್ತಾಯಿದ್ಲು. ಅವಳಿಗೆ 1 ಇಯರ್ ಕಂಪ್ಲೀಟ್ ಆಗಿಬಿಟ್ಟಿತ್ತು. ಸೊ ಇವಾಗ ನಡೆಯೋದ್ರಿಂದ ಅಂತೂ ಎಲ್ಲಂದರಲ್ಲಿ ಓಡೋಗ್ತಾಯಿದ್ಲು. ಒಂದು ಸ್ವಲ್ಪ ಹೊತ್ತು ಕೂತ್ಕೊತಾ ಇರಲಿಲ್ಲ. ತುಂಬಾ ಕಷ್ಟ ಆಯಿತು. ಆದರೂ ಕೂಡ ಪಾಪ ಅವರು ಕೂಲಾಗಿ ನಿಧಾನಕ್ಕೆ ಹ್ಯಾಂಡಲ್ ಮಾಡಿದ್ರು. ತುಂಬ ಚೆನ್ನಾಗಿ ಫೋಟೋಶೂಟ್ ಮಾಡಿಕೊಟ್ರು. ನನಗಂತೂ ತುಂಬಾ ಇಷ್ಟ ಆಯಿತು. ಅವ್ರ ಹತ್ರ ಇನ್ನೂ ಬೇರೆ ಬೇರೆ ಥೀಮ್ಸ್ ಎಲ್ಲ ಇತ್ತು, ತುಂಬಾ ಇಷ್ಟ ಆಯಿತು. ಅವ್ರದ್ದು ಕೂಡ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅವ್ರದ್ದು ನಾನು ಮೆನ್ಷನ್ ಮಾಡಿರ್ತೀನಿ ಕೆಳಗಡೆ, ನೀವು ನೋಡ್ಬೋದು. ಆಲ್ಮೋಸ್ಟು ರೀಲ್ಸಲ್ಲಿರೋರು ಅಮ್ಮು ಪ್ರಿಯಾ ಮತ್ತು ಮುದುಕಿ ಇವರೆಲ್ಲ ಅವ್ರ ಪಾಪುಗೆಲ್ಲ ಇಲ್ಲೇ ಮಾಡಿಸಿರೋದು ಕೂಡ. ನಾನು ಕೂಡ ಅದನ್ನು ನೋಡಿನೇ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ದು. ತುಂಬಾ ಇಷ್ಟ ಆಯಿತು ಗೈಸ್ ನನಗೆ. ನಾನು ಪರ್ಸ್ನಲಾಗಿ ನನಗೆ ಇದೇ ಥರ ಬೇಕು ಅಂತೇಳಿ ಥೀಮ್ ಸೆಲೆಕ್ಟ್ ಮಾಡಿದ್ದೆ. ಸೊ ಅದನ್ನೇ ಮಾಡಿಕೊಟ್ರು. ತುಂಬ ಪೇಷನ್ಸಿಂದನೇ, ತಾಳ್ಮೆಯಿಂದನೇ ಮಾಡಿಕೊಟ್ರು ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್. ನಂಗೆ ತುಂಬ ಇಷ್ಟ ಆಯಿತು ಗೈಸ್. ಇಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮಲ್ಲೂ ಯಾವುದಾದ್ರೂ ಪಾಪುಗೆ ಫೋಟೋಶೂಟ್ ಮಾಡಿಸ್ಬೇಕು ಅಂತಂದರೆ ನೀವು ಹೋಗಿ ಅಲ್ಲಿ ಮಾಡಿಸ್ಬೋದು. ಚೆನ್ನಾಗಿದೆ. ಅಫೋರ್ಡಬಲ್ ಪ್ರೈಸ್ಗೆ, ತುಂಬ ಕಡಿಮೆ ಪ್ರೈಸ್ಗೆ ಮಾಡಿಕೊಡ್ತಾರೆ. ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು ಗೈಸ್. ವಾಯ್ಸ್ ಸ್ವಲ್ಪ ಮಿಸ್ಸಿ ಆಗಿದೆ, ಯಾಕಂದರೆ ನನಗೆ ಕೋಲ್ಡ್ ಆಗಿದೆ. ಸೊ ಅದಕ್ಕೆ ಒಂಥರ ವಾಯ್ಸ್ ಚೇಂಜ್ ಆಗಿದೆ. ಇದು ವಿಡಿಯೋ ಶೂಟ್ ಮಾಡಿ ತುಂಬ ದಿನವೇ ಆಯಿತು. ಇವಾಗ ಅಪ್ಲೋಡ್ ಮಾಡೋಣ ಅಂತೇಳಿ ವಾಯ್ಸ್ ಅವ್ರು ಕೊಡ್ತಾಯಿದ್ದೀನಿ ಗೈಸ್. ನೀವೇ ನೋಡ್ಬೋದು ಅಲ್ಲಿ ಅವಳು ಯಾವ ಥರ ಕಷ್ಟಪಡ್ತಿದ್ದಾಳೆ ಅಂತ. ನಾನು ಓನ್ ವೀಡಿಯೋಸ್ ಹಂಗೆ ಹಾಕಿರ್ತೀನಿ, ವಾಯ್ಸ್ ಅವ್ರು ಕೊಡೋದಿಲ್ಲ. ಅಲ್ಲಿ ಏನು ಮಾತಾಡಿದ್ದೀವಿ ಅದನ್ನೇ ಅಪ್ಲೋಡ್ ಮಾಡಿರ್ತೀನಿ. ಇದು ತುಂಬ ಚಿಕ್ಕ ವಿಡಿಯೋ ಆಗಿರುತ್ತೆ. ಅದು ಒಂದು ಫೋಟೋಶೂಟ್ ವಿಡಿಯೋ ಅಂತ ಅನ್ಲಿಕ್ಕೋಸ್ಕರ ನಾನು ಶೂಟ್ ಮಾಡ್ಕೊಂಡಿದ್ದೆ ಅಷ್ಟೇ. ಅವಳನ್ನ ಹ್ಯಾಂಡಲ್ ಮಾಡೋದೇ ತುಂಬ ಕಷ್ಟ ಆಯಿತು. ಸೊ ನಾನು ವೀಡಿಯೋ ಮಾಡಲಿಕ್ಕಾಗಲಿಲ್ಲ. ಆದಷ್ಟು ಕ್ಲಿಪ್ಪಿಂಗ್ಸ್ ತೊಗೊಂಡಿರೋದನ್ನೇ ಇಲ್ಲ ಆ್ಯಡ್ ಮಾಡಿದ್ದೀನಿ. ತುಂಬ ಚಿಕ್ಕ ವಿಡಿಯೋ ಆಗಿರುತ್ತೆ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊತೀನಿ. ಕೊನೆವರೆಗೂ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡ್ತೀರಾ. ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಗೈಸ್. ನಾವು ಫೋಟೋಶೂಟ್ ಮಾಡ್ಸೋಕ್ಕೆ ನಮ್ಮ ಅಕ್ಕ ಅವ್ರ ಹಸ್ಬೆಂಡು, ಪಾಪು ಮತ್ತು ನಮ್ಮ ಅಣ್ಣ, ನಮ್ಮ ಹಸ್ಬೆಂಡ್ ಎಲ್ಲರೂ ಹೋಗಿದ್ವಿ.
ನೀವು ನೋಡ್ತಾ ಇರ್ಬೋದು ಅಲ್ಲಿ ನಮ್ಮ ಅಕ್ಕನ ಅವ್ರು ಎಲ್ಲರೂ ಕೂಡ ಹ್ಯಾಂಡಲ್ ಮಾಡ್ತಾಯಿದ್ರು. ಅವ್ರಿಗೆ ಏನು ಹೇಳ್ತಾರೆ ಗದರಿಸೋದು, ಅವ್ರನ್ನೇ ಭಯಪಡಿಸೋದು, ಅವ್ರಿಗೆ ಬೈಯೋದು ಈ ಥರ ಎಲ್ಲ ಮಾಡ್ತಿದ್ಲು. ಅವಳು ತುಂಬ ಚಾಕ್ಲೇಟ್ ಕೊಟ್ಟರೆ ಮಾತ್ರ ಸುಮ್ಮನೆ ಕುತ್ಕೊತಾ ಇದ್ಲು. ಚಾಕ್ಲೇಟ್ ತಿನ್ನೋವಾಗ ಫೋಟೋ ತಗೋಬೇಕಿತ್ತು ಅವರು. ಅಷ್ಟು ಕಷ್ಟ ಕೊಟ್ಟಳು. ನನಗನ್ನಿಸ್ತು 1 ಇಯರ್ಗಿಂತ ಮುಂಚೆನೇ ಹೋಗಿ ಫೋಟೋ ಶೂಟ್ ಮಾಡಿಸಿದ್ರೆ ಇನ್ನೂ ಚೆನ್ನಾಗಿ ಬರ್ತಿತ್ತು ಅಂತ ಅನ್ನಿಸ್ತು. ನೀವು ನೋಡ್ಬೋದು ಲಾಸ್ಟಲ್ಲಿ ನಾನು ಫೋಟೋಸ್ನ ಅಪ್ಲೋಡ್ ಮಾಡಿರ್ತೀನಿ ಚೆನ್ನಾಗಿರೋದನ್ನ. ಇಷ್ಟ ಆಯಿತಾ ಏನು ಅಂತ ಕಾಮೆಂಟ್ ಮಾಡಿ ಆಯಿತಾ ಗೈಸ್. ನನ್ನ ವಾಯ್ಸ್ ಸ್ವಲ್ಪ ಸರಿಗಿಲ್ಲ, ಮಿಸ್ಸಿಯಾಗಿದೆ. ಯಾಕಂದರೆ ಸ್ವಲ್ಪ ನನಗೆ ಹುಷಾರಿರಲಿಲ್ಲ. ನಾನು ಇದ್ರದ್ದು ಕ್ಲಿಪ್ಪಿಂಗ್ಸ್ ತೊಗೊಂಡು ತುಂಬ ದಿನವೇ ಆಯಿತು ಫೋಟೋ ಶೂಟ್ ಮಾಡಿ. ಇವಾಗ ಅಪ್ಲೋಡ್ ಮಾಡೋಣ ಅಂತೇಳಿ ವಾಯ್ಸ್ ಓವರ್ ಕೊಡ್ತಿದ್ದೀನಿ ಅಷ್ಟೇ. ವಾಯ್ಸ್ ಸ್ವಲ್ಪ ಚೇಂಜ್ ಆಗಿದೆ, ಹುಷಾರಿಲ್ದಿರೋ ಕಾರಣದಿಂದ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ, ಸ್ಮೈಲ್ ಮಾಡಬೇಕು, ನಾಕ್ಬೇಕು, ಪ್ಲೀಸ್ ಪ್ಲೀಸ್ ಅಳಬಾರ್ದು. ಆಯ್ತು. ಹೆಣ್ಮಕ್ಳದ್ದು ಫೋಟೋಶೂಟ್ ಎಲ್ಲ ಮುಗೀತು. ಫೈನಲಾಗಿ ಇನ್ನೊಂದು ಥೀಮ್ ಇತ್ತು ಅಷ್ಟೇ. ಅಷ್ಟರಲ್ಲಿ 1 ಮಂತ್ ಬೇಬಿ ಬಂತು, ಅದಕ್ಕೆ ರೆಡಿ ಮಾಡ್ತಾಯಿದ್ರು. ಅದನ್ನು ಕೂಡ ಹಂಗೆ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಅಷ್ಟೇ. ಇಲ್ಲಿ ನೀವು ನೋಡ್ಬೋದು. ಈ ಥರ ಪಾಪು ಚಿಕ್ಕದಾಗಿದ್ದಾಗೇ ಬೇಗನೆ ಮಾಡಿಸ್ಕೊಂಡ್ರೆ ತುಂಬಾ ಒಳ್ಳೆಯದು, ಚೆನ್ನಾಗಿರುತ್ತೆ. ಪಾಪು ಫೋಟೋಸ್ ಎಲ್ಲ ಚೆನ್ನಾಗಿ ಬರುತ್ತೆ. ಇದು ಫೈನಲ್ ಥೀಮು. ನೀವೇ ನೋಡ್ಬೋದು ನನ್ನ ಮಗಳು ಎಷ್ಟು ಕಾಟ ಕೊಡ್ತಿದ್ದಾಳೆ ಅಂತ. ಇದು ಫೈನಲ್ ಥೀಮಲ್ಲಂತೂ ತುಂಬಾ ಹಿಂಸೆ ಅನಿಸ್ಬಿಡ್ತು. ಬೇಡ ಅಂಥೇಳಿ ಈ ಥೀಮ್ನ ಬೇಡ ನಮಗೆ ಅಂತಲೇ ಹೇಳ್ಬಿಟ್ಟಿದ್ವಿ. ಲಾಸ್ಟಲ್ಲಿ ಅವರು ತುಂಬ ಕೂಲಾಗಿ ಹ್ಯಾಂಡಲ್ ಮಾಡಿ ಎಲ್ಲ ಮಾಡಿಕೊಡ್ತೀವಿ ಇರಿ ಅಂತೇಳಿ ಮಾಡ್ತಾಯಿದ್ರು. ನೀವೇ ನೋಡಿ ಅಲ್ಲಿ ಎಷ್ಟೊಂದು ಜನ ನಿಂತ್ಕೊಂಡಿದ್ವಿ ಅವಳನ್ನ ಹ್ಯಾಂಡಲ್ ಮಾಡೋಕ್ಕೆ. ಅಲ್ಲಿಂದ ನಾವು ಮುಗಿಸ್ಕೊಂಡು ಹಂಗೆ ಹೋಟೆಲ್ಗೆ ಹೋಗಿ ಊಟ ತಿಂದ್ಕೊಂಡು, ನಮ್ಮ ಹಸ್ಬೆಂಡ್ ಫ್ರೆಂಡ್ ಹೋಟೆಲ್ಗೆ ಹೋಗಿ ಊಟ ತಿಂದ್ಕೊಂಡು ನಾವು ಆ ಕಡೆಯಿಂದ ಬಸ್ಸಲ್ಲೇ ಬರೋಣ ಅಂತೇಳಿ. ನೆಕ್ಸ್ಟ್ ಡೇ ಅವಳಿಗೆ ಮುಡಿ ಕೊಡಬೇಕಿತ್ತು. ಸೊ ಅದಕ್ಕೇ ನಾವು ಬೇಗನೆ ಹೋಗ್ಬೇಕಂತೇಳಿ ಸಂಡೇ ನೈಟೇ ಬಸ್ಸಲ್ಲಿ ಬಂದ್ವಿ. ಬನಶಂಕರಿವರೆಗೂ ಅಣ್ಣ ಬಿಟ್ಕೊಟ್ರು. ಅಲ್ಲಿಂದ ಬಸ್ಸಲ್ಲಿ ಕನಕಪುರವರೆಗೂ ಬಂದ್ವಿ. ಓಕೆ ಗೈಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.